ಸರ್ಕಾರದ ಪ್ರತಿಯೊಂದು ನಿಲುವು, ಸರ್ಕಾರದ ಕೆಲವು ಸಚಿವರ ಹೇಳಿಕೆಗಳು ಡ್ಯಾಮೇಜ್ ಅನ್ನ ಮಾಡ್ತಾ ಇದೆಯಾ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋ ಪ್ರಶ್ನೆ ಕಳೆದ ಕೆಲವು ದಿನಗಳಿಂದ ಎದ್ದಿದೆ. ಇನ್ನು ಡ್ಯಾಮೇಜ್ ಕಂಟ್ರೋಲ್ಗೆ ದಾರಿಯನ್ನ ಕೂಡ ಇದೇ ಬೆನ್ನಲ್ಲೇ ಕಾಂಗ್ರೆಸ್ನ ಹೈಕಮಾಂಡ್ ಹಾಗೂ ರಾಜ್ಯ ಕಾಂಗ್ರೆಸ್ನ ನಾಯಕರು ಹುಡುಕ್ತಾ ಇದ್ದಾರೆ. ಬಟ್ ಸರ್ಕಾರದ ಪಾಲಿಗೆ ಡ್ಯಾಮೇಜ್ ಕಂಟ್ರೋಲರ್ ಅನ್ನೋದೇ ಇಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಇದೆ. ಆಡಿದ ಮಾತು, ಕೈಗೊಂಡ ನಿರ್ಧಾರ, ಕೈಗೊಳ್ಳದ ನಿರ್ಧಾರ ಎಲ್ಲವೂ ಕೂಡ ವಿವಾದಗಳು ಯಾಕೆ ಅನ್ನೋ ಪ್ರಶ್ನೆ ಮತ್ತೆ ಮತ್ತೆ ಉದ್ಭವಿಸ್ತಾ ಇದೆ. ವಿವಾದದ ಕೇಂದ್ರ ಬಿಂದು ಮಾತ್ರ ಸಿದ್ದರಾಮಯ್ಯ ಸರ್ಕಾರ ಆಗ್ತಾ ಇದೆ ಅನ್ನುವಂತಹ ಅಪವಾದ ಯಾಕೆ ಅನ್ನೋ ಪ್ರಶ್ನೆ ಕೂಡ ಇದೆ. ಸರ್ಕಾರದ ನಿರ್ಧಾರ ಒಂದು ಕಡೆ ಆದ್ರೆ ನಾಯಕರ ಮಾತಿನ ವಿವಾದ ಇನ್ನೊಂದು ಕಡೆ. ಪ್ರತಿ ಹಂತದಲ್ಲೂ ಒಂದಲ್ಲ ಒಂದು ವಿವಾದ ಸರ್ಕಾರಕ್ಕೆ ಡ್ಯಾಮೇಜ್ ಮೇಲೆ ಡ್ಯಾಮೇಜ್ ಮಾಡ್ತಾ ಇದೆ. ಲೋಕಸಭೆ ಚುನಾವಣೆ ಹತ್ರ ಇದ್ದಾಗ ಸರ್ಕಾರ ಇಷ್ಟೊಂದು ವಿವಾದ ಹೇಗೆ ಎದುರಿಸುತ್ತೆ ಅನ್ನೋ ಪ್ರಶ್ನೆ ಇದೆ. ಸೈದ್ಧಾಂತಿಕ ಸರ್ಕಾರ ಎಂದು ಸಿದ್ದರಾಮಯ್ಯ ಸರ್ಕಾರ ವಿವಾದದ ಸರ್ಕಾರ ಎಂಬಂತೆ ಬಿಂಬಿತ ತೊಡಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಇದೆ. ಸರ್ಕಾರದ ಸೈದ್ಧಾಂತಿಕ ಬದ್ಧತೆಗಿಂತ ಧರ್ಮ ವಿರೋಧಿ ನಡೆ ಅನಿಸಿಕೊಂಡಿದ್ದೇ ಹೆಚ್ಚು ಎನ್ನಲಾಗಿದೆ. ಯಾವಾಗ ಯಾವ್ಯಾವ ವಿಚಾರದಲ್ಲಿ ಹಾಗಾದ್ರೆ ವಿವಾದ ಆಗಿದೆ, ಸರ್ಕಾರ ಮಾಡಿಕೊಂಡಂತಹ ಎಡವಟ್ಟುಗಳೇನು, ಪಕ್ಷದ ನಾಯಕರು ಮಾಡಿದಂತಹ ಎಡವಟ್ಟೇನು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸೈದ್ಧಾಂತಿಕ ಬದ್ಧತೆ ಅನ್ನೋದಕ್ಕಿಂತ ಅಂದ್ರೆ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಅನ್ನೋದಕ್ಕಿಂತ ಸೈದ್ಧಾಂತಿಕ ಸ್ಪಷ್ಟತೆಯ ಕೊರತೆ ಈ ಸರ್ಕಾರಕ್ಕೆ ಎದ್ದು ಕಾಣ್ತಾ ಇರೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಕಾರಣ ಅವ್ರು ಮಾಡಿಕೊಂಡಂತಹ ವಿವಾದಗಳು. ಸರ್ಕಾರ ಬಂದು 7 ತಿಂಗಳಾಗಲಿಲ್ಲ, ಆಗ್ಲೇ 6ಕ್ಕೂ ಹೆಚ್ಚು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಒಂದು ವರ್ಗದ ಧಾರ್ಮಿಕ ಭಾವನೆ, ಒಂದು ವರ್ಗದ ಮನಸ್ಸಿಗೆ ಗಾಯ ಆಗಿದ್ರೆ ಇನ್ನೊಂದು ವರ್ಗಕ್ಕೆ ಅದು ತುಷ್ಟೀಕರಣ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಸಹಜವಾಗಿ ಹೇಳ್ತಾ ಇದೆ. ಹಾಗಾದ್ರೆ ಯಾವ್ಯಾವ ನಾಯಕರು ಏನೇನ್ ಮಾತಾಡಿದ್ದಾರೆ, ಏನಾಗ್ತಾ ಇದೆ ಆಕ್ಚುಲಿ ಕಾಂಗ್ರೆಸ್ ಗವರ್ನಮೆಂಟ್ ನಲ್ಲಿ, ಜನಪ್ರಿಯತೆ ಅಲೆನಲ್ಲಿ ಅವರು ಹೆಚ್ಚು ಜನಪ್ರಿಯರಾಗೋದಕ್ಕಿಂತ ಹೆಚ್ಚಾಗಿ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಗಳ ಮೂಲಕನೇ ಸದಾ ಸುದ್ದಿಯಲ್ಲಿರ್ತಾರಲ್ಲ, ಹೀಗಾದ್ರೆ ಹೇಗೆ ಅನ್ನುವಂತಹ ಆತಂಕ ಕೂಡ ಸದ್ಯಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಉದ್ಭವಿಸ್ತಾ ಇದೆ. ಹಾಗಾದ್ರೆ ಕ್ವಿಕ್ ಆಗಿ ನಾವು ಸಿದ್ದರಾಮಯ್ಯ ಸರ್ಕಾರದ ವಿವಾದಗಳು ಅಂತ ಹೇಳಲಾಗುವ ಕೆಲವು ಅಂಶಗಳನ್ನ ನಾವು ನೋಡ್ತಾ ಹೋಗೋಣ. 6 ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ವ್ಯಾಪಕ ಚರ್ಚೆ ಆಗಿದೆ. ಆ 6 ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳು ಯಾವುದು ಅಂತ ಕೂಡ ನೋಡ್ತಾ ಹೋಗೋಣ. ವಿವಾದ ನಂಬರ್ 1, ಅಲ್ಪಸಂಖ್ಯಾತ ಸಮುದಾಯಕ್ಕೆ 10,000 ಕೋಟಿ ಮೀಸಲು ಇಡ್ತೀವಿ ಅಂತ ಹೇಳಿದ್ರು. ಸೆಷನ್ ಆಗ್ಬೇಕಾದ್ರೆ ಇಂಥದೊಂದು ಮೇಜರ್ ಅನೌನ್ಸ್ಮೆಂಟ್ ಅನ್ನ ಹೇಗ್ ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇದು ಅಲ್ಪಸಂಖ್ಯಾತ ಸಮುದಾಯಕ್ಕೆ 10,000 ಕೋಟಿ ಮೀಸಲು ಇಡ್ತೀನಿ ಅಂತ ನೀವು ಹೇಳಿದ್ರಲ್ಲ, ಇದೇ ಜಾಗದಲ್ಲಿ ಬೇರೆ ಸರ್ಕಾರ ಇದ್ದು ಬೇರೆ ಯಾವುದೋ ಒಂದು ಸಮುದಾಯಕ್ಕೆ, ಒಕ್ಕಲಿಗರೋ ಅಥವಾ ಬ್ರಾಹ್ಮಣರೋ, ಅವ್ರಿಗೆಲ್ಲ 10,000 ಕೋಟಿ ಇಡ್ತೀವಿ ಅಂತ ಹೇಳ್ಬಿಟ್ಟಿದ್ರೆ ಬಿಟ್ಬಿಡ್ತಾ ಇದ್ರ ಯಾರಾದ್ರೂ? ಇದನ್ನ ಒಪ್ಕೊಳಕ್ ಬರ್ತಾ ಇತ್ತಾ? ಇದು ಹೇಗೆ ನಾವು ಸಹಿಸ್ಕೊಳ್ಬೇಕು? ಇದು ತುಷ್ಟೀಕರಣ ಅಲ್ಲದೆ ಏನು ಅಂತ ಪ್ರಶ್ನೆಯನ್ನ ಕೆಲವರು ಕೇಳ್ತಾ ಇದ್ದಾರೆ. ಇದು ವಿವಾದ ನಂಬರ್ 1. ಇನ್ನು ವಿವಾದ ನಂಬರ್ 2, ಮುಸ್ಲಿಂ ಸ್ಪೀಕರ್ಗೆ ಬಿಜೆಪಿಗರು ನಮಸ್ಕಾರ ಮಾಡ್ತಾರೆ. ಈ ಸಾಧನೆ ಮಾಡಿಸಿದ್ದು ನಮ್ಮ ಕಾಂಗ್ರೆಸ್ ಗವರ್ನಮೆಂಟ್ ಇಂದ, ನಾವೇ ಮುಸ್ಲಿಂ ಸ್ಪೀಕರ್ ಮಾಡಿದ್ದು, ನೋಡಿ ನಮ್ಮ ಕೊಡುಗೆ ಮುಸ್ಲಿಂ ಸಮುದಾಯಕ್ಕೆ ಅಂತ ಹೋಗಿ ತೆಲಂಗಾಣ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನು ಕೊಡ್ತಾರೆ. ಸಂವಿಧಾನದ ಆಶಯಗಳು ಏನ್ ಹೇಳುತ್ತೆ? ಸ್ಪೀಕರ್ ಸ್ಥಾನ ಅನ್ನೋದು ಧರ್ಮಾತೀತ, ಜಾತಿ ಬಿಟ್ಟು ನಾವು ನೋಡ್ಬೇಕು, ಪಕ್ಷ ಬಿಟ್ಟು ನಾವು ನೋಡ್ಬೇಕು ಟೆಕ್ನಿಕಲಿ ಅಂತ. ಬಟ್ ಜಮೀರ್ ಅಹಮದ್ ಖಾನ್ ಕೊಟ್ಟಂತಹ ಸ್ಟೇಟ್ಮೆಂಟು, ಅದಕ್ಕೆ ಕೆಲವರೆಲ್ಲ ಕೊಟ್ಟಂತಹ ಸಬೂಬು ಅವರ ಭೌತಿಕ ದಿವಾಳಿತನವನ್ನ ಎದ್ದು ತೋರಿಸ್ತಾ ಇತ್ತು. ಇನ್ನು 3ನೇ ವಿವಾದ ಅಂತ ಹೇಳಿದ್ರೆ, ಈಗ ಇನ್ನೂ ಕೂಡ ಈ ವಿವಾದದ ಜ್ವಾಲೆ ತನ್ನ ವ್ಯಾಪ್ತಿಯನ್ನು ವಿಸ್ತೀರ್ಣಗೊಳಿಸ್ತಾ ಇದೆ. ಅದು ಹುಬ್ಬಳ್ಳಿಯ ರಾಮ ಮಂದಿರ ಕರಸೇವಕನ ಬಂಧನ ವಿಚಾರ. ಇದ್ರಲ್ಲಿ ಫಸ್ಟ್ LPC ಕೇಸ್ಗಳನ್ನ ನಾವು ಕ್ಲಿಯರ್ ಮಾಡ್ತಾ ಇದೀವಿ ಅಂತ ಸರ್ಕಾರ ಹೇಳ್ತು. ಆಮೇಲೆ ಯಾವಾಗ ಹೋರಾಟಗಳು ಜಾಸ್ತಿ ಆಯ್ತು, ಆತನನ್ನ ರೌಡಿ ಶೀಟರ್ ಆತ, ರೌಡಿ ಎಲಿಮೆಂಟ್ ಆತ, ನೋಡಿ 12-13 ಕೇಸ್ ಇದೆ ಅಂತ ಹೇಳೋಕ್ ಹೊರಟ್ರು. ಬಟ್ ಅಲ್ಲೂ ಕೂಡ ಅನೇಕ ಟೆಕ್ನಿಕಲ್ ಕ್ವೆಶನ್ಸ್ಗೆ ಇನ್ನೂ ಸರ್ಕಾರ ಉತ್ತರ ಕೊಡಕ್ ಆಗದೆ ಒದ್ದಾಡ್ತಾ ಇದೆ. ಇದು ಅಗೇನ್ ಅಯೋಧ್ಯೆಯ ರಾಮ ಮಂದಿರ ಅಲ್ಲಿ ಉದ್ಘಾಟನೆ ಆಗ್ತಾ ಇರೋದಕ್ಕೆ ಇಲ್ಲಿ ರಿವೆಂಜ್ ತೀರ್ಸ್ಕೊಳ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ರೈಸ್ ಆಗೋ ರೀತಿ ಮಾಡ್ತಾ ಇದೆ. ಹಿಂದೂ ಕಾರ್ಯಕರ್ತರು ಕೇಳ್ತಾ ಇರೋ ಪ್ರಶ್ನೆ ಇದು. ವಿವಾದ ನಂಬರ್ 4, ಅಯೋಧ್ಯೆಗೆ ಹೋಗುವ ಭಕ್ತರ ಮೇಲೆ ಗೋದ್ರಾ ಮಾದರಿ ದಾಳಿ ಆಗುತ್ತೆ, ನನಗೆ ಇನ್ಫಾರ್ಮೇಶನ್ ಇದೆ ಅಂತ ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕ BK ಹರಿಪ್ರಸಾದ್ ಅವರು ಹೇಳಿಕೆ ಕೊಡ್ತಾರೆ. ಹೀಗಾಗಿ ನೀವು ಹೆಚ್ಚಿನ ಭದ್ರತೆ ಕೊಡಿ, ಅಲ್ಲಲ್ಲಿ ಮೀಟಿಂಗ್ ಆಗಿದೆ ನನಗೆ ಗೊತ್ತು ಅಂತೆಲ್ಲ ಹೇಳ್ತಾರೆ. 30-40 ವರ್ಷ ರಾಜಕಾರಣ ಮಾಡ್ಕೊಂಡು ಬಂದವರು ಈ ರೀತಿ ಓಪನ್ ಆಗಿ ಇಂಥ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಅಂದ್ರೆ ಅದನ್ನ ಒಪ್ಕೊಳಕ್ ಸಾಧ್ಯನೇ? ಇನ್ಫಾರ್ಮೇಶನ್ ಇಟ್ಟಿದ್ರೆ ಅವ್ರು ಕೊಡ್ಬೇಕಾಗಿದ್ದು ಯಾರಿಗೆ? ರಾಜ್ಯ ಗೃಹ ಇಲಾಖೆ ಕೊಡ್ಬೇಕಾಗಿತ್ತು, ಕೇಂದ್ರ ಗೃಹ ಇಲಾಖೆ ಕೊಡ್ಬೇಕಾಗಿತ್ತು, ಅಷ್ಟೂ ಮೀರಿ IB ಕೊಡ್ಬೋದಾಗಿತ್ತು, NIA ಕೊಡ್ಬೋದಾಗಿತ್ತು. ಭದ್ರತೆ ಕಾಪಾಡುವಂತಹ ಜವಾಬ್ದಾರಿ ಹೊತ್ತಿರೋ ಸಂಸ್ಥೆಗಳಿದೆಯಲ್ಲ, ಅವ್ರ ಕದ ತಟ್ಬೋದಾಗಿತ್ತು. ಅದು ಬಿಟ್ಟು ಈ ರೀತಿ ಓಪನ್ ಸ್ಟೇಟ್ಮೆಂಟ್ ಗಳನ್ನ ಕೊಡೋದೇನು? ಇನ್ಫಾರ್ಮೇಶನ್ ಇದೆ ಅನ್ನೋದಕ್ಕೂ ಸಂಶಯ ಇದೆ ಅನ್ನೋದಕ್ಕೂ ವ್ಯತ್ಯಾಸ ಇದೆ.
ಆ ಲೈನ್ ಆಫ್ ಬೌಂಡ್ರಿ ಗೊತ್ತಾಗ್ಲಿಲ್ವಾ ಹರಿಪ್ರಸಾದ್ಗೆ? ಪ್ರಶ್ನೆ ಇದೆ. ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರು ಹಾಗೂ ಹಿಂದೂಗಳು. ಇನ್ನು ವಿವಾದ ನಂಬರ್ 5, ಹಿಂದೂ ರಾಷ್ಟ್ರವಾದ್ರೆ ದೇಶ ದಿವಾಳಿ ಆಗತ್ತೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಕೊಟ್ಟಂತ ಎಕ್ಸಾಂಪಲ್ ಏನು ನೋಡಿ. ಅಫ್ಘಾನಿಸ್ತಾನ ಏನಾಗಿದೆ, ಧರ್ಮ ಪ್ರಜ್ಞೆ ಜಾಸ್ತಿ ಇರುವ ರಾಷ್ಟ್ರಗಳಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದ 2 ಎಕ್ಸಾಂಪಲ್ಗಳನ್ನು ಕೋಟ್ ಮಾಡ್ತಾರೆ. ಬಟ್ ಇದು ಹೇಗೆ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಕಾನೂನಾತ್ಮಕವಾಗಿ ನಮ್ದು ಹಿಂದೂ ದೇಶ ಅಲ್ಲದೆ ಇರ್ಬೋದು, ಆದ್ರೆ ಸಂಸ್ಕೃತ, ಸಂಪ್ರದಾಯ, ಆರಾಧನೆ, ಶ್ರದ್ಧೆ ಎಲ್ಲವೂ ಕೂಡ ಯಾವ್ದನ್ನು ಸೂಚಿಸುತ್ತೆ, ಯಾವ ಧರ್ಮದ ಬಗ್ಗೆ ಮಾತಾಡ್ತವೆ ಜನ, ಅದನ್ನ ನೋಡ್ಕೊಳ್ಬೇಕಾಗಿತ್ತಲ್ವಾ. ಇನ್ನು 6ನೇ ವಿವಾದ, ಕಾಂಟ್ರವರ್ಷಿಯಲ್, ಹಿಜಾಬ್ ನಿಷೇಧ ವಾಪಸ್ ಮಾಡ್ಬಿಡ್ತೀವಿ ನಾವು ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನೋಡಿ. ಸುಪ್ರೀಂ ಕೋರ್ಟ್ ನಲ್ಲಿ ಈ ವಿಚಾರವಾಗಿ ಕೇಸ್ ಇದೆ. ಕೇಸಲ್ಲಿ ಪೆಂಡಿಂಗ್ ಆಗಿರ್ಬೇಕಾದ್ರೇನೆ ನಾವು ನಿರ್ಣಯ ತಗೊಳ್ತೀವಿ, ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳೋದು, ಆಮೇಲೆ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗದೆ 360 ಡಿಗ್ರಿ ಯೂ ಟರ್ನ್ ಹೊಡೆಯೋದು. ಇದು ಇಷ್ಟು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟು, ಇಷ್ಟು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದೆ ಸರ್ಕಾರ. ಈ ದೇಶದ ಸಂಪತ್ತಿನಲ್ಲಿ ಪಾಲ್ ಸಿಗಬೇಕು. ಇವರು ಆಲ್ಸೋ ನೀವು ಕೂಡ ಭಾರತೀಯರಲ್ವಾ? ಈ ದೇಶ ನಿಮಗೂ ಸೇರ್ಬೇಕು, ನನಗೂ ಸೇರ್ಬೇಕು. ಈ ದೇಶದ ಸಂಪತ್ತು ನಿಮಗೂ ಸೇರ್ಬೇಕು, ನನಗೂ ಸೇರ್ಬೇಕು. ಅದರಿಂದ ಈ ದೇಶದ ಸಂಪತ್ತನ್ನು ನಿಮಗೂ ಹಂಚತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಮತ್ತೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ನಿಮಗೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ. हम लोग 9 जन एमएलए इलेक्ट हुए, मुसलमान एमएलए 17 सीट दिए थे, 17 के अंदर 9 जन इलेक्ट हुए। 9 जन इलेक्ट होने के बावजूद के अंदर 5 जन को पावर दिया गया है। जमीर अहमद खान को 3 पोर्टफोलियो देके मिनिस्टर बनाया गया है, रहीम खान को मिनिस्टर दिया गया है, सलीम अहमद साहब बैठे तो उनको चीफ विप बनाया गया है। अभी हाल ही के अंदर नसीर अहमद साहब गए, उनको पॉलिटिकल सेक्रेटरी बनाया है। आज तक कर्नाटका हिस्ट्री के अंदर कोई मैका लाल स्पीकर नहीं बनाया था। आज स्पीकर बनाने वाले कांग्रेस पार्टी यूटी खादर साहब को आज अच्छे जो बीजेपी के लीडर है ना, आके हमारे यूटी खादर के साथ नमस्कार करके खंडा चाहिए। वो बनाने वाली कौन? कांग्रेस। ಇದು ತಪ್ಪು ಕಲ್ಪನೆ, ತಪ್ಪು ಆಪಾದನೆ. ಹಳೆ ಕೇಸ್ಗಳನ್ನೆಲ್ಲ ತೆಗೆಯುವಾಗ ಇವರದ್ದು ಬಂದಿದೆ. 16 ಕೇಸಸ್ಸು ಇರ್ತಕ್ಕಂಥವನಿಗೆ, ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಾನೆ ಅನ್ನೋವನಿಗೆ ಭಾರತೀಯ ಜನತಾ ಪಾರ್ಟಿಯವರು ಇಷ್ಟೊಂದು ಸಹಕಾರ ಮಾಡ್ತಾರೆ ಅಂದರೆ ಅವ್ರಿಗೆ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೋ ಅವ್ರು ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗತ್ತೆ. ಇಲ್ಲಾಂದ್ರೆ ನಾವು ಮತ್ತೊಂದು ಗೋಧ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಬಿಜೆಪಿಯಿಂದ ಧಾರ್ಮಿಕ ಸಂಸ್ಥೆಗಳಾದಂತ RSS ಅವರಿಂದ ನಮ್ಮ ದೇಶನ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ಹೊರಡ್ತಾ ಇದ್ದಾರೆ. ಆದ್ರೆ ನಾವು ಅದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ದೇಶ ಕೂಡ ಪಾಕಿಸ್ತಾನ, ಅಫ್ಘಾನಿಸ್ತಾನ ಪರಿಸ್ಥಿತಿ ಬರುತ್ತೆ. ನಮ್ಮ ದೇಶ ಏನಾದ್ರು ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಅದಕ್ಕಿಂತ ದೊಡ್ಡದಾದ ಅಪಾಯ ಈ ದೇಶಕ್ಕೆ ಯಾವುದೂ ಇಲ್ಲ ಅಂತ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ. ಸೊ ಹಾಗಾಗಿ ಯಾವ್ದಾದ್ರು ಒಂದು ದೇಶ ಧರ್ಮದ ಹಿಂದೆ ಹೋದ್ರೆ ಆ ದೇಶಕ್ಕೆ ಯಾವತ್ತೂ ಕೂಡ ಒಳ್ಳೇದಾಗೋದಿಲ್ಲ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಈಗೇನು ಹಿಜಾಬ್ ಇಲ್ಲ, ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು. ಈಗ ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರುದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಈಗೇನು ಹಿಜಾಬ್ ಇಲ್ಲ, ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು. ಈಗ ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರುದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ?